ಮ್ಯಾಟ್ರು ಈಗ ಫಿಲ್ಮ್ ಚೇಂಬರ್ ವರೆಗೂ ಮ್ಯಾಟ್ರು ತಗೊಂಡು ಬಂದ್ಬಿಟ್ಟಿದೆ. ಸೊ ಏನಿದು ಮ್ಯಾಟ್ರು ಅಂತ? ಏನಿಲ್ಲ ಮೇಡಮ್, ನಿಮಗೆ ರೆಗ್ಯುಲರ್ ಆಗಿ ಈಗ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಸಾಕಷ್ಟು ಸಿನಿಮಾಗಳು ಹೊಸಬ್ರು ಸಿನಿಮಾಗಳಲ್ಲಿ ಇಲ್ಲಿಗ ಏನಿಲ್ಲ ಮೇಡಮ್, ಇವತ್ತು ನಮ್ಮೆಲ್ಲರಿಗೂ ಹೊಸ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದರಲ್ಲಿ ಒನ್ ಆಫ್ ದ ಸಮಸ್ಯೆ ಏನು ಅಂತ ಹೇಳಿದ್ರೆ ನಟಿಯರು, ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಒಬ್ಬರು ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಸರಿಯಾಗಿ ಸಹಕಾರ ಕೊಡ್ತಿರೋದು. ಅದು ನಾವು ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೇನು ಪ್ರತಿಕ್ರಿಯೆ ಸರಿದನ್ನ ನಾವೆಲ್ಲೋ ಹೇಳಬೇಕು, ಅದು ನಮಗೆ ಕರೆಕ್ಟಾಗಿರೋ ಸಂಸ್ಥೆಗೆ ಹೇಳಬೇಕು ಅಂತ ಬಂದು ನಾವು ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಸರ್, ಯಾಕೆ ನಿಮಗೆ ಸಹಕರಿಸಿಲ್ಲ? ಕೇಳಿದಾಗ ಏನು ಹೇಳ್ತಿಲ್ಲ ಮೇಡಮ್? ನಮಗೆ ಏನು ಅದರಿಂದ ಪ್ರತಿಕ್ರಿಯೆ ಅಂತ ಏನು ಬಂದಿಲ್ಲ. ನಾವು ಫೋನ್ ಮಾಡಿದಾಗ ನಮ್ಮ ನಂಬರ್ಗಳು ಬ್ಲಾಕ್ ಆಗಿದ್ದಾವೆ. ನಮಗೆ ಪ್ರತಿಕ್ರಿಯೆ ಅಂತ ಏನು ಬಂದಿಲ್ಲ ಮೇಡಮ್. ನಾವು ಸಾಕಷ್ಟು ರೀತಿ ಅಂದರೆ ನಮ್ಮ ಪ್ರೊಡ್ಯೂಸರು ಆಗಲಿ, ನಾನೇ ಆಗಲಿ, ಮತ್ತು ನಮ್ಮ ತಂಡದ ಕೆಲವು ಸದಸ್ಯರು ಅಂದರೆ ಕೋ ಡೈರೆಕ್ಟರ್ ಅವ್ರ ಕಡೆ ಎಲ್ಲ ಫೋನ್ ಮಾಡ್ಸೋಕ್ಕೆ ಟ್ರೈ ಮಾಡಿಸಿದ್ವಿ. ಫೋನ್ಗಳು ರಿಸೀವ್ ಮಾಡ್ತಾ ಇಲ್ಲ. ಮತ್ತು ನಮ್ಮ ನಂಬರ್, ಪ್ರೊಡಕ್ಷನ್ ಹೌಸ್ ನಂಬರ್ ಬ್ಲಾಕ್ ಮಾಡಿದ್ರು. ಸೊ ಅದಕ್ಕಾಗಿ ನಾವು ಇನ್ನೊಬ್ಬರು ನಂಬರಿಂದ ಒಂದು ಅಪ್ರೋಚ್ ಮಾಡಿದ್ವಿ. ಅಲ್ಲೂ ನಮಗೇನು ಕರೆಕ್ಟಾಗಿರೋ ಪ್ರತಿಕ್ರಿಯೆ ಸಿಗ್ತಿಲ್ಲ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ ಅಂತ ಮುಂದೂಡ್ಕೊಂಡೇ ಬಂದರು. ಸಿನಿಮಾ ರಿಲೀಸ್ ಆಗೋ ತನಕ ನಾವು ಸಂಯಮದಿಂದ ಕಾಯ್ಕೊಂಡು ಆಗುತ್ತೇನೋ, ಓಕೆ ಬರ್ಬೋದೇನೋ ಅಂತ ಇದ್ದು ನಾವು ಸಿನಿಮಾ ರಿಲೀಸ್ ಆಗಿದ ಮಾರನೇ ದಿವಸಕ್ಕೆ ಬಂದ್ಬಿಟ್ಟು ಚೇಂಬರ್ಗೆ ಹೇಳಿದ್ವಿ. ಯಾಕಂದರೆ ಅವತ್ತಿನ ದಿವಸವೂ ಕೂಡ ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬರಲಿ. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ರಿಸೆಪ್ಷನ್ ಸಿಕ್ತು. ಲವ್ ಮ್ಯಾಟರ್ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಒಳ್ಳೆ ರಿವ್ಯೂಸ್ ಬಂದಿದೆ. ಬನ್ನಿ ಥಿಯೇಟರ್ ವಿಸಿಟ್ ಮಾಡೋಣ, ಅಟ್ಲೀಸ್ಟ್ ಇವಾಗ ಎಲ್ಲ ಮರೆತುಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆ ಸಮಯದಲ್ಲೂ ಅವರು ತುಂಬ ಗೊತ್ತಿಲ್ಲದ ವಿಚಾರಕ್ಕೆ, ನಮಗಂತೂ ನಮ್ಮ ನಿರ್ಮಾಣ ಸಂಸ್ಥೆ ಆಗಲಿ ನಮಗೆ ಆಗಲಿ ಗೊತ್ತಿಲ್ಲದ ವಿಚಾರಕ್ಕೆ ಏನಕ್ಕೆ ಬರ್ತಿಲ್ಲ ಅನ್ನೋದು ಆ ಯಕ್ಷ ಪ್ರಶ್ನೆ ಇಟ್ಕೊಂಡೆ ನಾವು ಫಿಲ್ಮ್ ಚೇಂಬರ್. ಲವ್ ಮ್ಯಾಟ್ರು ಈಗ ಫಿಲ್ಮ್ ಚೇಂಬರ್ ವರೆಗೂ ಮ್ಯಾಟ್ರು ತಗೊಂಡು ಬಂದ್ಬಿಟ್ಟಿದೆ. ಸೊ ಏನಿದು ಮ್ಯಾಟ್ರು ಅಂತ? ಏನಿಲ್ಲ ಮೇಡಮ್, ನಿಮಗೆ ರೆಗ್ಯುಲರ್ ಆಗಿ ಈಗ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಸಾಕಷ್ಟು ಸಿನಿಮಾಗಳು ಹೊಸಬ್ರು ಸಿನಿಮಾಗಳಲ್ಲಿ ಇಲ್ಲಿಗ ಏನಿಲ್ಲ ಮೇಡಮ್, ಇವತ್ತು ನಮ್ಮೆಲ್ಲರಿಗೂ ಹೊಸ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದರಲ್ಲಿ ಒನ್ ಆಫ್ ದ ಸಮಸ್ಯೆ ಏನು ಅಂತ ಹೇಳಿದ್ರೆ ನಟಿಯರು, ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಒಬ್ಬರು ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಸರಿಯಾಗಿ ಸಹಕಾರ ಕೊಡ್ತಿರೋದು. ಅದು ನಾವು ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದಕ್ಕೇನು ಪ್ರತಿಕ್ರಿಯೆ ಸರಿದನ್ನ ನಾವೆಲ್ಲೋ ಹೇಳಬೇಕು, ಅದು ನಮಗೆ ಕರೆಕ್ಟಾಗಿರೋ ಸಂಸ್ಥೆಗೆ ಹೇಳಬೇಕು ಅಂತ ಬಂದು ನಾವು ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಸರ್, ಯಾಕೆ ನಿಮಗೆ ಸಹಕರಿಸಿಲ್ಲ? ಕೇಳಿದಾಗ ಏನು ಹೇಳ್ತಿಲ್ಲ ಮೇಡಮ್? ನಮಗೆ ಏನು ಅದರಿಂದ ಪ್ರತಿಕ್ರಿಯೆ ಅಂತ ಏನು ಬಂದಿಲ್ಲ. ನಾವು ಫೋನ್ ಮಾಡಿದಾಗ ನಮ್ಮ ನಂಬರ್ಗಳು ಬ್ಲಾಕ್ ಆಗಿದ್ದಾವೆ. ನಮಗೆ ಪ್ರತಿಕ್ರಿಯೆ ಅಂತ ಏನು ಬಂದಿಲ್ಲ ಮೇಡಮ್. ನಾವು ಸಾಕಷ್ಟು ರೀತಿ ಅಂದರೆ ನಮ್ಮ ಪ್ರೊಡ್ಯೂಸರು ಆಗಲಿ, ನಾನೇ ಆಗಲಿ, ಮತ್ತು ನಮ್ಮ ತಂಡದ ಕೆಲವು ಸದಸ್ಯರು ಅಂದರೆ ಕೋ ಡೈರೆಕ್ಟರ್ ಅವ್ರ ಕಡೆ ಎಲ್ಲ ಫೋನ್ ಮಾಡ್ಸೋಕ್ಕೆ ಟ್ರೈ ಮಾಡಿಸಿದ್ವಿ. ಫೋನ್ಗಳು ರಿಸೀವ್ ಮಾಡ್ತಾ ಇಲ್ಲ. ಮತ್ತು ನಮ್ಮ ನಂಬರ್, ಪ್ರೊಡಕ್ಷನ್ ಹೌಸ್ ನಂಬರ್ ಬ್ಲಾಕ್ ಮಾಡಿದ್ರು. ಸೊ ಅದಕ್ಕಾಗಿ ನಾವು ಇನ್ನೊಬ್ಬರು ನಂಬರಿಂದ ಒಂದು ಅಪ್ರೋಚ್ ಮಾಡಿದ್ವಿ. ಅಲ್ಲೂ ನಮಗೇನು ಕರೆಕ್ಟಾಗಿರೋ ಪ್ರತಿಕ್ರಿಯೆ ಸಿಗ್ತಿಲ್ಲ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ ಅಂತ ಮುಂದೂಡ್ಕೊಂಡೇ ಬಂದರು. ಸಿನಿಮಾ ರಿಲೀಸ್ ಆಗೋ ತನಕ ನಾವು ಸಂಯಮದಿಂದ ಕಾಯ್ಕೊಂಡು ಆಗುತ್ತೇನೋ, ಓಕೆ ಬರ್ಬೋದೇನೋ ಅಂತ ಇದ್ದು ನಾವು ಸಿನಿಮಾ ರಿಲೀಸ್ ಆಗಿದ ಮಾರನೇ ದಿವಸಕ್ಕೆ ಬಂದ್ಬಿಟ್ಟು ಚೇಂಬರ್ಗೆ ಹೇಳಿದ್ವಿ. ಯಾಕಂದರೆ ಅವತ್ತಿನ ದಿವಸವೂ ಕೂಡ ನಾವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬರಲಿ. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ರಿಸೆಪ್ಷನ್ ಸಿಕ್ತು. ಲವ್ ಮ್ಯಾಟರ್ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಒಳ್ಳೆ ರಿವ್ಯೂಸ್ ಬಂದಿದೆ. ಬನ್ನಿ ಥಿಯೇಟರ್ ವಿಸಿಟ್ ಮಾಡೋಣ, ಅಟ್ಲೀಸ್ಟ್ ಇವಾಗ ಎಲ್ಲ ಮರೆತುಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆ ಸಮಯದಲ್ಲೂ ಅವರು ತುಂಬ ಗೊತ್ತಿಲ್ಲದ ವಿಚಾರಕ್ಕೆ, ನಮಗಂತೂ ನಮ್ಮ ನಿರ್ಮಾಣ ಸಂಸ್ಥೆ ಆಗಲಿ ನಮಗೆ ಆಗಲಿ ಗೊತ್ತಿಲ್ಲದ ವಿಚಾರಕ್ಕೆ ಏನಕ್ಕೆ ಬರ್ತಿಲ್ಲ ಅನ್ನೋದು ಆ ಯಕ್ಷ ಪ್ರಶ್ನೆ ಇಟ್ಕೊಂಡೆ ನಾವು ಫಿಲ್ಮ್ ಚೇಂಬರ್.